ನನಗಿಲ್ಲ ಎಲ್ಲಿ ಜಾಗ ಮುದಿಕೊಂದ ಬೆರಿಕೈತಿ ಮನಿಯಾಗ ಮುದಿಕೊಂದ ಬೆರಿಕೈತಿ ಮನಿಯಾಗ ಏನ್ ಹೇಳಿ ಹಾಕಿ ಬಿಟ್ಟಾಳ ನನ್ನ ಹೊಡೆದ್ ಹೊರಗ ಹಾಕಿ ಬಿಟ್ಟಾಳ ನನ್ನ ಹೊಡೆದ್ ಹೊರಗ ಆಗಿತ್ತ ರಾತ್ರಿ ಬಾರ ನಿದ್ದಿ ಹತ್ತಿತ್ತ ಜೋರ ನೀರಡಿಕೆಯಾಗಿ ಆತ ಎಚ್ಚರ ನನಗ ನೀರಡಿಕೆಯಾಗಿ ಆತ ಎಚ್ಚರ ಚಿಮಣಿ ಯಾರಿತ್ತೋ ಯಾಕ ಇರಲಿಲ್ಲ ಏನೋ ಬೆಳಕ ಸಪ್ಪಳ ಕೇಳಿಸಿತೋ ಧಾಡ ಪಡಕ ಅಯ್ಯೋ ಸಪ್ಪಳ ಕೇಳಿಸಿತೋ ಧಾಡ ಪಡಕ ಕಟ್ಟಿ ಕೊಡ್ತೇರೆ ಯಾಕ ಸಿಕ್ಕೊಂಡಿ ಅವು ಗಡಕ ಸಾಪಾಗಿ ಹೋಗೋ ಯಪ್ಪ ನನ್ನ ಹೆಡಕ ಮುದಿಕ್ವದ್ದ ಮುರದಿತ್ತ ನನ್ನ ಸೊಣಕ ಮುದಿಕ್ವದ್ದ ಮುರದಿತ್ತ ನನ್ನ ಸೊಣಕ ಹತ್ತೆರೆ ಬಾಳೆಮೆ ಕುತ್ತೆಕ ಮುತ್ತಿ ಸೃಷ್ಟಿಕರ್ತ ಕಟ್ಟಿ ಕಳಿಸ್ಯಾನ್ ನನಗಿಂತ ಬುತ್ತಿ ಅದಕ್ಕೆ ಯಾರೇನು ಮಾಡೋದೈತಿ ಹುಟ್ಟಿದ ಒಂದ ವರ್ಷದಾಗ ಹೆತ್ತವ್ರನ್ನ ಕಳ್ಕೊಂಡ ಆಯಿ ಮುತ್ಯನ ಆಶ್ರಯದಾಗ ಬೆಳೆದಿಟ್ಟು ದೊಡ್ಡವಾದ್ರೂ ನನಗೆ ಸ್ವತಂತ್ರ ಅನ್ನೋದ ಸಿಕ್ಕಿದ್ದಿಲ್ಲ ಆಯಿ ಮುತ್ಯನ ಕೈಯಾಗ ಸಿಕ್ಕ ನನ್ನ ಪರಿಸ್ಥಿತಿ ನಾಯಿಗೆ ಸಹಿತ ಬ್ಯಾಡಾಗಿತ್ತು ಜಿನಗಾನಿ ಐತ್ಯತ್ತ ಜೀನ ಬುದ್ಧಿ ಮುದುಕರು ನನಗೆ ನಿದ್ದಿ ನೀರಡಿಕೆ ಇಲ್ದ ದುಡಿಸ್ಕೊಂಡ ಈಗ ವಾದ್ದು ಹೊರಗೆ ಹಾಕಿಬಿಟ್ರು ಇದ್ರೂ ಇರ್ಲಿ ಈಗ ನನ್ನ ಬಾಳೆ ಹೆಂಗಾಗೈತಿ ಅಂದ್ರೆ ಅಡಕೋತ್ ನಾನು ಅಡಿಕೆ ಸಿಡದ ಅಂಗಳಕ್ಕೆ ಬಿದ್ದಂಗಾಗೈತಿ ಎಟ್ಟ ಆಸ್ತಿ ಇದ್ರೆ ಏನ್ ಮಾಡುದ್ರಿ ತಿಲ್ಲಾಕ ಬಾಯಿ ಇಲ್ಲ ಕೊಡ್ಲಾಕ ಕೈ ಇಲ್ಲ ಅನ್ನೋ ಹಂಗ ಚಿಂತಿ ಮಾಡಿ ಮಾಡಿ ಸಾಯುಕಿತ ಸ್ವತಂತ್ರ ಸಂತಿ ಮಾಡಿ ಸಾಯುದು ಪಾಡ ಅದಕ್ಕ ಬಲ್ಲವ್ರು ಹೇಳಿದ್ದು ಚಿಂತೆ ಚಿತೆಗಿಂತ ಕ್ರೂರಿ ಚಿತೆ ಮೃತ ಶರೀರ ಸುಟ್ರ ಚಿಂತೆ ಜೀವಂತ ಶರೀರನ ಸುಡ್ತೈತಿ ಅತ್ತ ಹುಟ್ಟಿದ ತಪ್ಪಿಗೆ ಬದುಕಬೇಕು ಆದ್ರೆ ಭೂಮಿಗೆ ಬಾರ ಆಗಬಾರದು ಇನ್ನೊಬ್ಬರಿಗೆ ಹೊರಿ ಆಗಬಾರದು ಸ್ವಂತ ಕಾಲ ಮೇಲೆ ನಿಂತ ಬದುಕಬೇಕತ್ತು ಊರ ಮನಿ ಮಾರ ಬಿಟ್ಟು ಬಂದನ ಹುಟ್ಟಿಸಿದ ದೇವ್ರೇನು ಹುಲ್ಲು ಮೇಯಿಸ್ತಾನ ಕಷ್ಟಪಟ್ಟು ದುಡಿದ ಇಷ್ಟ ಬಂದಂಗ ಬದುಕಿದ್ರ ಆತ ಯವ್ವಾ ತಾಯಿ ಯಾರದ್ರಿ ಜಗದಂಬ ಮನ್ಯಾಗ ಯಾನ್ ಪೌಣ್ಯ ಏನ್ ಬೇಕು ಏನೂ ಇಲ್ಲ ತಾಯಿ ಹೊಟ್ಟೆಸದ್ ಹೊಯ್ಕೊಳಕತ್ತೈತಿ ಒಂದು 4 ತಂಗಳ ತುಣಕ ಅದಕ್ಕ ಹಸಿ ಮೆಣಸಿಗೆ ಖಾರ ಸೌರಿ ಕುಡ್ತೀಯೇನ ನನ್ನ ದೇವಿ ಅಯ್ಯ ತುಣಕಿಲ ಮುಂದ್ ಹೋಗ್ಲಿ ಬಿಡಿಯವ್ವ ನಿನ್ನ ಗಂಡ ಹೋದಾರ ಮನ್ಯಾಗ ಇಲ್ಲಿ ಹೊಲಕ್ ಹೋಗ್ಯಾನ ಹೊಲಕ್ ಹೋಗ್ಯಾನು ಹಂಗಾದ್ರ ಬಹಳ ಚಲೋ ಆತ ಒಂದೀಟ ಒಳಗ್ ಬರ್ಲೇನ ಪಾರ್ವತಿ ಒಂದೀಟ ಯಾಕ ಬಾಳ ಹೊರಗ್ ಬಾ 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 ಏ ಶಾಮ್ಯ ಕಾಮ್ಯ ಯಾಣಾತಯ್ಯವ ನೋಡ್ ಒಳಗ್ ಬರ್ತೀನಿ ನಂದು ಕೈ ಹಿಡಿದು ಜಗ್ಗ ಕತ್ಯಾ ನೀವ ಯಾನ್ ತಿಳಿದಿದಾನೋ ಯಾನು ಕತ್ತಿರ್ಲೆ ಯಾನ್ ಮುದಿಕಿ ನೀನು ಚಾರ್ಸ ಯಾನ್ ತಿಳಿದಿದ್ದಾನೋ ಇಲ್ಲಿ ಒದಿರೋ ಇಲ್ಲಿ ಒದಿರಿ ಬಾಬಾ ಒದಿರೋ ಯಾನ್ ತಿಳಿದಿದ್ಯೋ ಇನ್ನರೇ ಬಿಡ್ರು ಕುರ್ಸಾಲ್ಯಾರ್ಯ ಏವಾ ಏನು ಕೆಟ್ಟದೀವ ನೀ ಹೆಣ್ಮಗಳು ರೊಟ್ಟಿ ಬೇಡಿದ್ರೆ ಮೆಟ್ಲೆ ಬಡಿದ ನೀ ಇಟ್ಟು ಕೆಟ್ಟದಿ ಅನ್ನೋದು ಗೊತ್ತಿದ್ರೆ ನಿಮ್ಮ ಮನೆಗೆ ಬರ್ತಿದ್ದಿಲ್ಲ ಹುಚ್ಚುಗೊಟ್ಟಿ ಹಳೆ ಹುಚ್ಚುಗೊಟ್ಟಿ ಯಾರಿಗಾರೆ ಕಲಿಸಿ ನಿನ್ನ ಚಾಳಿ ನಾ ಏನ್ ತಪ್ಪು ಮಾಡಿನೇ ನನ್ನ ಗೌರಿ ನಿನ್ನ ಗಂಡೆಲ್ಲ ಕೇಳಿನಿ ಹೊಲಕ್ ಹೋಗ್ಯಾನಂದಿ ಒಂದಿಟ ಒಳಗ್ ಬರ್ಲೇನ ಪಾರ್ವತಿ ಎನ್ನಿ ಬಾರೋ ಪರಮೇಶ್ವರ ಆತ ರಂಬಿಸಿ ಒಳಗ್ ಕರೆದ ಸಿಕ್ಕಂಗ ನೀ ಚಪ್ಪಲ್ಲೇ ಬಡಿದ ಅಲ್ಲ ಓಣ್ಯಾಗಿನ ಮಂದಿನ ಕರೆಸಿ ಬಡಿಲಾಕತ್ತಿ ನೀ ಕಸಬಾರಿಗೆಲೆ ಬಡದಿ ಒಣಕಿ ಡುಬ್ಬದಾಗ ಆಡ್ಸಿದಿ ಹಾರಿ ತಂದು ಎಲ್ಲೆಲ್ಲೋ ತಿಮ್ಮದಿ ನಾ ಅಂದ್ರೆ ಏನು ನೀ ಬಡಿ ಅಂದ್ರೆ ಏನು ನನ್ನ ಡಿಮಾಂಡ್ ಗೊತ್ತಿಲ್ಲ ಮಗಳ ನಿನಗ ಹಲೋ ಯಾರು ಮಾಜಿ ಮಂತ್ರಿನಾ ಏನ್ ಮನುಷ್ಯ ದೀಪ ಸುಮ್ಮಿಡ್ತೀವೋ ಫೋನ್ ಏನು ಜಡ್ಜ್ ಬಡಿ ಎಂದೇವು ಸುಳ್ಳ ನಮ್ಗೆ ಯಾಕೆ ಟೆನ್ಷನ್ ಕೊಡ್ತಿ ಈಗ ಫಸ್ಟ್ ಕ್ಲಾಸ್ ಮಾಲಿಶ್ ಮಾಡಿ ಕಳಿಸಿದ್ರು ಅಗದಿ ಸುಖ ಅನುಭವಿಸುತ್ತೆ ನಿನ್ನ ಫೋನ್ ಬತ್ತು ಇಡ್ರಿ ಫೋನ ನಮಗ್ ಸುಳ್ಳ ಟೆನ್ಷನ್ ಮಾಡಬೇಡ್ರಿ ಯಾಕಂದ್ರೆ ನಾ ಸದ್ದ ಮನೆಗೆ ಹೋಗಿ ಅರಿಸಿನ ಹಚ್ಚಿ ಕಾಸ್ಕೋಬೇಕ್ರಿ ಮತ್ತಾರ್ದಪ್ಪ ಫೋನ हेलो ओहो कौन बनेगा करोड़पति अमिताभ बच्चन बोल रहे हैं क्या भाई हेलो भाई हमारा अभी बहुत भारी सम्मान हो गया वणकी से हारी से क्या सम्मान जी हो मैं हन हो गया भाई हेलो भाई तुम्हारा पाँव पड़ता हूँ तुम कल संडे फोन करो मैं फुल फ्री रहूंगा अच्छा वालेकुम सलाम भाई ನಗು ನಗುತ್ತಾ ನಲಿ ನಲಿ ಎಲ್ಲ ದೇವನ ಕಲೆಯಂದೇ ನೀ ತಿಳಿ ಅದರಿಂದ ನೀ ಕಲಿ ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ ಯಾವ ಪಾನಿ ಕಿಸಬಾಯ್ ದಾಸ ಹಿಂಗ ಹಾಡ್ತಾರ ಕತ್ತಿಗತೆ ಎಲ್ಲಿ ತಾಳ ಎಲ್ಲಿ ರಾಗ ಎಲ್ಲಿ ಲಯ ಏನು ಬೇಸೂರ ಏನಿದ ಕತ್ತಿ ಅಂತ ಸ್ವರ ಮತ್ ಹೆಂಗರೇ ಹಾಡ್ಬೇಕ್ರಿ ಒಂದ್ ಹಾಡ್ ತೋರ್ಸಂದೇನ ಮಗನ ಆಡ್ಬಿಟ್ರಾಗ ತಿರ್ಸಾಡಿ ತಾಳ್ನಾಗ ಹಾಡ್ರಿ ನೋಡುನು ಕೇಳ ಹಂಗಾದ್ರ ಕ ಕಾ ಕಿ
ಕೂ 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 ಕೆ 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 ಕೈ ಕೋ ಖೋ ಖಂ ಕ ಕಾ ಕಿ ಕಿ ಕೂ 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 ಕೆ 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 ಕೈ ಕೋ ಖೋ ಖಂ ಕಹ. ಯಪ್ಪ ಏನು ಬಾರಿ ಹಾಡ್ತೀರಿ ನೀವು. ಮಳ್ಳಾಳೆ ಮಳ್ಳ ಇದಟ್ಟ ಅಲ್ಲೋ, ಇನ್ನ ಒಂದು ಬಾರಿ ಐತಿ, ಎಂದೂ ಮುಗಿಲಾದಂತ ಹಾಡ. ಅದನ್ನ ಯಾವ ಮಗನೂ ಹಾಡಿಲ್ಲ, ಇನ್ನು ಮುಂದೆ ಹಾಡಂಗೂ ಇಲ್ಲ, ಅದನ್ನ ಹಾಡೋದು ಯಾವಾಗೂ ನೀಗಂಗೂ ಇಲ್ಲ. ಅದನ್ನ ಹಾಡಂದೇನ ಹಾಡ್ರಿ ನೋಡುನು. ಕೇಳಂಗಾದ್ರ ರವಿಯವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ರವಿವಾರ ಮತ್ತ ದಿವಸ ಸೋಮವಾರ ಮುಂದಿಂದ ಹಾಡದ್ದೇನೋ ಮಗನ. ಏ ಸಾಕ್ 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 ಸಾಕ್ರಿ. ಹೇ ಬಾಳ ಅನಾಹುತ ಅದಾವ್ರಪ್ಪ ನಿಮ್ ಹಾಡುಗಳು. ನಾ ಅಂದ್ರೆ ಏನ ತಿಳಿದೀನಿ, ದೊಡ್ಡ ವಿದ್ವಾಂಸ ಅದ್ರ ಮಗನ ವಿದ್ವಾಂಸ. ಅಯ್ಯೋ 10 ನಂಬರಿ ರೀ. ಗ್ಯಾಪಿಗೆ ಬಡಿಸ್ಕೊಂಡಿ 10 ನಂಬರಿ ಅಲ್ಲೋ, ಏಕ ನಂಬರಿ. ಅಂದ್ರ ನೀವ ದೊಡ್ಡ ವಿದ್ವಾಂಸ ಅಂದ್ರಲ್ಲ, ಅದಕ್ಕೆ ನಾ 10 ನಂಬರ್ ಇರ್ಬೇಕಂತ ತಿಳ್ಕೊಂಡಿನ್ರಿ. ಹುಚ್ಚಿ ಹೇಳಿ ಹುಚ್ಚಿ, ಸಂಗೀತದೊಳಗೆ ಏಕ ನಂಬರ್ ಅದನ್ನ, ಅದಕ್ಕೆ ಹಂಗ ಹೇಳಿನಿ. ಹಾ ಸಂಗೀತ ವಿದ್ವಾಂಸ್ರಿ, ಹಂಗಾದ್ರ ನನಗೂ ಸಂಗೀತ ಹೇಳಿ ಕೊಡ್ತೀರೇನ್ರಿ? ಒಳ್ಳೆ ಹೇಳಿ ಕೊಡ್ತನಲ್ಲ, ನಿನಗಟ್ಟು ಕಲಿಬೇಕನ್ನೋ ಹವ್ಯಾಸ ಇದ್ರ ನಿನ್ನ ದೊಡ್ಡ ಗವಾಯಿನ ಮಾಡಿ ಒಗದ್ ಬಿಡ್ತಾನ. ಹೋಗ್ಲಿ ನಿಂದ ಇದ ಊರನ? ನಾ ಈ ಊರಾವ ಅಲ್ರಿ, ನಮ್ಮೂರು ಒಳಸಂದಿ, ಜಿಲ್ಲಾ ಅಲಸಂದಿ. ಮತ್ ಇಲ್ಲಿ ಯಾಕೆ ಬಂದಿ? ಆಯಿ ಮುತ್ಯ ಬಡದ್ ಹೊರಗೆ ಹಾಕ್ಯಾರ್ರಿ. ಯಾಕೋ ಆಯಿ ಮುತ್ಯ ಇದ್ರ ಸಂಬಂಧ ಬಡದ್ ಹೊರಗೆ ಹಾಕ್ಯಾರ? ನಾ ಅವ್ರಿಗೆ ಬಾಳ ಎಡಚಾಗಿನತ್ರಿ. ಅಂದ್ರ ಮನ್ ರಾತ್ರಿ ಮನ್ಯಾಗ ಎಲ್ಲಾರು ಕೂಡಿ ಚಿಮಣಿ ಆರಿಸಿ ಮಕ್ಕೊಂಡಿದ್ದೇವ್ರಿ. ನನಗ ರಾತ್ರಿ ಬಾರ ಕೆಟ್ಟ ನೀರಿನ ದಗಿ ಬಿಟ್ಟು ಎಚ್ಚರಿಕೆ ಆತ್ರಿ. ನಾ ಹೇಳುದ್ರಾಗ ಏನೋ ತಡಕ್ ಪಡಕ್ ಸಪ್ಪಳು ಕೇಳಿಸ್ಲಾಕತ್ತಿತ್ರಿ. ನಾ ಏನೈತ್ ನೋಡ್ಬೇಕಂತ ಕಡ್ಡಿ ಕೊರ್ದನ್ರಿ. ಆಯ್ ಮಕ್ಕೊಂಡಿದ್ಳು, ಮುತ್ಯ ಕೂತಿದ್ರಿ. ಹಿಂಗ್ಯಾಕ ಸಪ್ಪಳತ್ ಕೇಳಿನ್ರಿ. ಆಯ್ ಎದ್ದಕ್ಕಿನ ಜಾಡಿಸಿ ಓದಿಲಾಕತ್ತಿದ್ರಿ. ಮತ್ತ ಮುತ್ಯ ಓದಿಲಿಲ್ಲನ? ಇಲ್ರಿ, ಅವ್ ಮುತ್ಯಕ್ ಬಾಳ ಹತ್ತಿತ್ರಿ. ಅಂತ ರಾತ್ರಿಯಾಗ ನಾನು ನೀರು ಸಹಿತ ಕುಡ್ಲಾರ್ದ ಹೊರಗೆ ಹಾಕಿ ಬಿಟ್ಟಾರ್ರಿ. ಹೌದು, ಮತ್ತ ನೀ ಅಂತ ಆಡ್ವತ್ನಾಗ ಎದ್ದು ಕಡ್ಡಿ ಕೊರದ್ರ ಬಿಡ್ತಾರ ನಮ್ಮ ಮೊಮ್ಮಗನ. ನಿನ್ನ ಅದಕ್ಕೆ ಒತ್ತ ಹೊರಗ್ಯಾರೋ ಕುರ್ಸಾಲ್ಯ. ನೀ ಅಳ್ಬೇಡ ಗಪ್ಪೋ ಯಪ್ಪ. ನನಗ ಒಟ್ಟ ಯಾರು ದಿಕ್ಕಿಲ್ರಿ. ನಾ ಅದನ್ನ ನೀ ಯಾಕೆ ಕಾಳಜಿ ಮಾಡ್ತಿ? ಹೋಗ್ಲಿ, ನಿನ್ನ ಹೆಸರೇನು? ಸದಾಶಿವ್ರಿ. ನಿಮ್ಮ ಹೆಸರ್ರಿ? ಪರಮೇಶಿ. ನೀವು ಪರದೇಶಿನ ಅದೀರಿ? ಪರದೇಶಿನ ಇದ್ದಂಕರೆ, ಆದ್ರೂ ನನ್ನ ವರ್ಚಸ್ಸು ಬಹಳ ಐತಿ. ನೀ ಏನು ನಿನ್ನ ಬಗ್ಗೆ ಕಾಳಜಿ ಮಾಡಕ್ ಹೋಗ್ಬೇಡ. ನಾ ಅದನ್ನ ನೀ ಏನ್ ಚಿಂತೆ ಮಾಡ್ಬೇಡ. ನಿಮ್ ಮದುವೆ ಆಗೈತೇನ್ರಿ? ಮಳ್ಳಾಳೆ ಮಳ್ಳ, ಮದುವೆ ಏನಾಕೈತಿ? ಇನ್ನ ಹಲ್ಲು ಸಹಿತ ಬಿದ್ದು ಬಂದಿಲ್ಲ, ತಲೆಯಾಗ ಪಕ್ಕಾ ಜಡಿ ಹೊಡೆದಿಲ್ಲ. ಒಂದು ವೇಳೆ ಹಲ್ಲು ಬಿದ್ದು ಬಂದ್ರು, ತಲೆಯಾಗ ಜಡಿ ಹೊಡೆದ ಪುಲ್ಲು ಕೂದಲು ಬಂದ್ರು ನಾ ಮದುವೆ ಮಾಡ್ಕೊಳಂಗಿಲ್ಲ. ಯಾಕಂದ್ರೆ ನಾ ಬಾಲ ಬ್ರಹ್ಮಚಾರಿ ಅದನು. ಪರ ಹೆಣ್ಣು ಮಕ್ಕಳನ್ನ ಕಣ್ಣೆ ಸಹಿತ ಇವತ್ತಿನಿಂದ ನೋಡಂಗಿಲ್ಲ. ಯಪ್ಪ ನಾನು ಹಂಗರಿ. ಯಾಕಂದ್ರೆ ನನಗೆ ಯಾರು ದಿಕ್ಕಿಲ್ಲದ ಪರದೇಶ ಅದನ್ರಿ. ನಾನು ದಿಕ್ಕಿಲ್ಲ ಹೋಗ್ಬೇಡ. ನಾ ಅದನ್ನ ಅಲ್ಲನ. ಇನ್ ಮೇಲೆ ನಾವ್ ಇಬ್ರು ಹೆಂಗಿರ್ಬೇಕಂದ್ರ ಒಂದ ಎತ್ತ ಎಡ್ಡ ಗಾಡಿ ಇದ್ದಂಗಿರುನು. ಅಂದ್ರೀ? ಅಂದ್ರ ದೇಹ ಎರಡಾದ್ರು ಜೀವ ಮಾತ್ರ ಒಂದ ಇದ್ದಂಗ. ನಾ ಗುರು, ನೀ ಶಿಷ್ಯ. ನೀ ಇನ್ ಮೇಲೆ ನಾನು ಬಿಟ್ಟು ಎಲ್ಲಿ ಹೋಗಬಾರ್ದ. ಹಂಗತಿ ಈ ಗುರುವಿಗೆ ವಚನ ಕೊಡು. ಸಾಧ್ಯನೇ ಇಲ್ರಿ. ನಿಮ್ಮಂತ ಗುರು ಸಿಕ್ಕರ ನಾಯಕ ನಿಮ್ಮನ್ನ ಬಿಟ್ಟು ಹೋಗ್ಲಿ. ತಗೋರಿ ವಚನ. ಅಯ್ಯೋ ಊರೆಲ್ಲ ನಿನ್ನ ಹುಡುಕಿ ಬಂದೆನೆ, ಇಂಥ ಸಂತೆಯಲ್ಲಿ ಚಿನ್ನ ನಿನ್ನ ಕಂಡೆನೆ. ಇಲ್ಲಿ ನಮಗೇನಿದೆ ನಡೆ ಹೋಗೋಣ, ಇಲ್ಲಿ ನಮಗೇನಿದೆ ನಡೆ ಹೋಗೋಣ. ಅಯ್ಯೋ ಊರೆಲ್ಲ ನಿನ್ನ ಹುಡುಕಿ ಬಂದೆನೆ, ಇಂಥ ಸಂತೆಯಲ್ಲಿ ಚಿನ್ನ ನಿನ್ನ ಕಂಡೆನೆ. ಹೌದರೆ ಮಗನ, ಇಟ್ಟೋತ್ರ ನಾನು ಯಾರು ದಿಕ್ಕಿಲ್ಲ ಅಂತ ಹೇಳಿ ಹುಡುಗಿ ಬರೋಣ ಚಂದಾಗಿ ಹಾಡ ಶುರು ಮಾಡಿ. ಆ ಮಗನ ಪ್ರಿಯತಮೆ, ಇಟ್ಟು ದಿವಸ ಎಲ್ಲಿ ಹೋಗಿದ್ದಿ? ಏನ್ ಸುದ್ದಿ? ಎಟ್ಟು ಹುಡುಕಾಡ್ಬೇಕು ನಿನ್ನ? ನಡಿ ನಡಿ ಚಾಣಕ್ಯದಿ, ಹೊಳಿ ಕಡೆ ಹೋಗಿ ಮಜಾ ಮಾಡಿ ಬರೋನು. ಬಿಕನಾಸಿ, ಹೊಳೆ ಬಿಕನಾಸಿ, ಗುರ್ತಿಲ್ಲ, ಪರಿಚಯ ಇಲ್ಲ, ಹೆಗಲ ಮೇಲೆ ಕೈ ಹಾಕ್ತಾನ ಟಕಳೆ ನನ್ನ ಮಗ. ಬಾಲ ಬ್ರಹ್ಮಚಾರಿ ಏನ್ರಿ ನೀವು? ಸುಮ್ಮ ಕುಂದ್ರು, ಒಬ್ರು ಕಳಿಬೇಡ. ಸಿಸ್ಟರ್ನ ಕೇಳ್ತಾನ ನಾನ. ಓ ಇವರೇ, ಜಾತಿಹೀನನ ಮನೆಯ ಜ್ಯೋತಿ ತಾಹೀನವೇನ್ರಿ? ಜಾತಿ ವಿಜಾತಿ ಏನಬೇಡ್ರಿ, ದೇವನುರಿದಾತನೇ ಜಾತ ಸರ್ವಜ್ಞಾನ್ರಿ. ಮಹಾದೇವಿ
ತಾವು ಈ ಅಮ್ಮಲ ಪ್ರಭುಗಳನ್ನು ಹೊಡೆದದ್ದು ಏಕೆ ಅಂತ ಕೇಳಬಹುದೇ? ಪ್ರಭುಗಳೇ, ತಾವು ನನ್ನ ಹೆಗಲ ಮೇಲೆ ಕೈ ಹಾಕಿದ್ದು ಏಕೆ ಅಂತ ಕೇಳಬಹುದೇ? ಅದು ನನ್ನ ಹುಟ್ಟು ಹಲ್ಕಡ್ಚಟ. ಹೊಡೆಯುವುದು ನನ್ನ ಜನ್ಮಸಿದ್ಧ ಹಠ. ಸಂತೋಷ. ಆಹಾ, ಈಕಿನ ಇವರೇ, ನಿಮ್ಮ ಶಾದಿ ಆಗಿದೆ? ಇಲ್ಲ ಇವನ ಇವರೇ, ನನ್ನ ಶಾದಿ ಆಗಿಲ್ಲ. ಹಾಗಾದರೆ ನೀವು ಈ ಪ್ರಭುಗಳನ್ನು ಶಾದಿ ಮಾಡಿಕೊಂಡು ನಮ್ಮ ಹಳೆ ಗಾದಿಯನ್ನು ಏರಲು ಸಿದ್ಧರಿರುವಿರಾ? ಏನಂದಿ? ಪರಹೆಣ್ಣು ಕಣ್ಣೆತ್ತಿ ಸಹಿತ ನೋಡಂಗಿಲ್ಲನ್ರಿ ನೀವು? ಹಿಂಗ್ ಬಡದ್ರೆ ಹಂಗ ನೋಡ್ತಾರೋ? ಎಟ್ಟರೆ ಬಡಿಸ್ಕೊಳ್ದು. ಏನ್ ನನ್ನ ಜಲಂಪ, ಆಕೆ ಏನು ಹೇಳಂಗಿಲ್ಲ. ನಾ ಇನ್ನ ಮತ್ತಿನ್ ಹೆಂಗಾಗುದ್ರಿ ಮುಂದ? ಕೇಳಕಿನ್ ಹೋಗಿ, ಯಾಕೆ ಪ್ರಭುಗಳನ್ನ ಬಡದಿ ಎತ್ತ ಈ ನಮನಿ ಹೊಡಿದು ಬಿಡ್ತಾಳೋ ಏನ್ ಈ ಪ್ರಭುಗಳಿಗೆ ಮೂರನೇ ಕಣ್ಣು ತೆರೆತಾಳೋ ಕೇಳವು. ನಾ ಅಂದ್ರೆ ಏನು, ಈಕಿ ಈ ನಮನಿ ಹೊಡಿದಂದ್ರೆ ಏನು? ನೀವಂದ್ರ ಏನ್ ಅನ್ನೋದು ನನಗೆ 2 ಸಲ ತಿಳಿತು ಬಿಡ್ರಿ. ಈ ನಮ್ನಿ ನಾ ಎಲ್ಲಿ ನೋಡಿಲ್ಲ ಅಲ್ರಿ. ಪ್ರಭುಗಳು, ಅಮ್ಮಲ ಪ್ರಭುಗಳು, ಪಟ್ಟ ಹೋಗಿ ಕೇಳ್ತೀವ, ನಿನಗೂ ಮೂರನೇ ಕಣ್ಣು ತೆಗಿಯತ್ತೀಯೋ? ಹೇ ತೆರಿಬೇಡ ಗಪ್ರಿ, ಕೇಳ್ತಾನೆ. ನಿಮ್ ಹೆಸರು ಏನ್ರಿ? ನನ್ನ ಹೆಸರ್ಯಾ ದಾಕ್ಷಾಯಿಣಿ. ಹಂಗಾದ್ರೆ ದಕ್ಷ ಬ್ರಹ್ಮನ ಮಗಳಾಗಿರ್ಬೇಕು ಪಾಯ್ಕಿ. ಸುಮ್ಮ ಕುಂಡ್ರತಿರೋ ಏನು ಮೂರನೇ ಸಲ ಕಳ್ಳೆ ಮಿಳ್ಳೆ ಆಡ್ಸತಿರೋ? ಪ್ರಭುಗಳು, ಅಮ್ಮಲ ಪ್ರಭುಗಳು. ನಿಮ್ಮೂರು ಯಾವ್ದ್ರಿ? ಕೈಲಾಸಪುರ. ಎಲ್ಲಿ ಹೊಂಟ್ರಿ? ನಾನು ಯಾರು ದಿಕ್ಕಿಲ್ಲದ ಅನಾಥಿರಿ. ನನ್ನವ್ರು ಅಂತ ನನಗೆ ಯಾರು ಇಲ್ರಿ. ಎಲ್ಲಾದ್ರೂ ಆಶ್ರಯ ಸಿಕ್ರ ಇಲ್ಲೇ ಇರ್ಬೇಕು ಅಂತ ಮಾಡೇನ್ರಿ. ನೀವು ನಮ್ಮಂಗ ಅದಿರಿ ಬಿಡ್ರಿ. ನಿಮ್ ಹೆಸರೇನ್ರಿ? ನನ್ನ ಹೆಸರು ಸದಾಶಿವ, ಇವ್ರ ಹೆಸರು ಪರಮೇಶ್ವರ. ನಾವಿಬ್ರು ದಿಕ್ಕಿಲ್ಲದ ಜೋಡಿ ಹಕ್ಕಿಗಳಿದ್ದಂಗ್ರಿ. ಜೋಡಿ ಹಕ್ಕಿ ಎಲ್ಲಾಕ್ ಹೋಗ್ಬೇಡ. ಇನ್ ಮ್ಯಾಲ ತ್ರಿವೇಣಿ ಸಂಗಮ ಅನ್ನು. ಅಂದ್ರ ಗಂಗಾ, ಯಮುನಾ, ಸರಸ್ವತಿ 3 ನದಿಗಳ ಸಂಗಮ ಇದ್ದಂಗ ನಾವು 3 ಮಂದಿ ಜೋಡಿ ಆದೇವ್ ಕರೆ. ಆದ್ರ ಆ ಮಾದೇವಿಗೆ ನಾನು ಹೊಡಿಬೇಡ ಹೇಳಪ್ಪ. ನೀವು ಸುಮ್ಮಿದ್ರ ಅವ್ರ ಯಾಕೆ ಹೊಡಿತಾರ್ರಿ? ನೀವ್ ಏನ್ರೆ ಕಾರ್ಬಾರ ಮಾಡ್ತೀರಿ, ಕಡ್ತಾ ತಿಂದು ಬರ್ತೀರಿ. ಸದಾಶಿವರ, ನೀವೇನ್ ಕೆಲಸ ಮಾಡ್ತೀರಿ? ಕೆಲಸ ಅಂದ್ರ ಏನ್ ಅನ್ನೋದ ಗೊತ್ತಿಲ್ರಿ ನನಗ. ಹಚ್ಚಿಗಿದ್ದಲ್ಲಿ ತಿಂದು ಬ್ಯಾಚ್ಚಿಗಿದ್ದಲ್ಲಿ ಬಿದ್ದು ಹೇಳ್ತಿದ್ದೀನ್ರಿ ಇಟ್ಟು ದಿವಸ. ಇನ್ನು ಮ್ಯಾಲ್ರಿ ಉಪಜೀವನಕ್ಕೊಂದು ಉದ್ಯೋಗ ಹುಡುಕಬೇಕನ್ನೋದ್ರಾಗ ಈ ಸಂಗೀತ ವಿದ್ವಾಂಸರು ದೇವ್ರ ಸಿಕ್ಕಂಗ್ ಸಿಕ್ಕಿಬಿಟ್ರಿ. ಇವರು ಸಂಗೀತ ವಿದ್ವಾಂಸರ ಅಟ್ಟ ಅಲ್ರಿ, ಸಕಲ ಕಲಾವಲ್ಲಭ, ವಿಭೂತಿ ಭೂಷಣ, ರುದ್ರಾಕ್ಷಿ ಧಾರಣ, ಜನಿವಾರ ದರ್ಶನ, ಚಜ್ಜಿ ಚಪಾತಿ ಭೋಜನ, ಹಸಿ ಮೆಣಸಿನಕಾಯಿ ಸೀಕರಣಿಯ ಪಾನ, ಜೀಕಳಿಯ ಸರದಾರ, ಡಾಕ್ಟರ್ ರೋಗಿಷ್ಠ ಪರಮೇಶ್ವರ್ ಗಾಡ್ಗೆ. ಇಟ್ಟೆಲ್ಲಾದಾರ್ಯಾ ಇವರು? ಅಯ್ಯೋ, ಇಂಥ ವಿದ್ವಾಂಸರನ್ನ ಎಲ್ಲೂ ನೋಡೇ ಇಲ್ಲ ಬಿಡ್ರಿ. ಇಂಥ ವಿದ್ವಾಂಸರನ್ನ ನಾ ಹೊಡೆದ್ ಬಿಟ್ನಲ್ರಿ. ಶಾಂತಂ ಪಾಪಂ, ಶಾಂತಂ ಪಾಪಂ. ಛೇ ಎಷ್ಟು ಮನಸ್ಸಿಗೆ ಹಚ್ಕೊಂಡ್ರಿ ಅಲ್ರಿ? ಹೌದ್ರಿ, ಸಂಗೀತ ಅಂದ್ರ ನನಗ ಒಂದು ಪ್ರಾಣ ಅಲ್ಲ, ಪಂಚ ಪ್ರಾಣ ಇದ್ದಂಗ. ಅಯ್ಯಯ್ಯೋ, ನಾ ತಿಳಿಲಾರ್ದ ತಪ್ಪು ಮಾಡೇನಿ, ನನಗ್ ಕ್ಷಮಾ ಮಾಡತ್ ಹೇಳ್ರಿ. ಸದ್ಯ ನೀ ಸರಿಯಾ ಕಾಡಿ. ದ್ರಾಕ್ಷಾಯಣಿಯವರ, ನಿಮಗೆ ಸಂಗೀತ ಅಂದ್ರೆ ಅಷ್ಟೊಂದು ಪ್ರೀತಿ ಆಯ್ಕಿನ ಇವರ? ಹೌದು ಗುರುಗಳೇ, ಹೌದು. ಸಂಗೀತ ಅಂದ್ರ ನನ್ನ ಸರ್ವಸ್ವ. ಆದ್ರೆ ಏನ್ ಮಾಡುದು, ಯಾವುದೋ ಕರ್ಮಕ್ಕ ನನಗ ಸಂಗೀತ ಕಲಿಯೋ ಭಾಗ್ಯನ ಸಿಕ್ಕಿಲ್ಲ. ಇಂದು ನಿಮ್ಮಂತ ಸಂಗೀತ ವಿದ್ವಾಂಸರನ್ನ ಹೊಡೆದು ಮತ್ತಷ್ಟು ಪಾಪ ಗುರಿ ಆಗ್ಬಿಟ್ನಿ. ದಯವಿಟ್ಟು ನನಗ್ ಕ್ಷಮಿಸಿ ಬಿಡ್ರಿ, ನಿಮ್ಮ ಕಾಲಿಗೆ ಬೀಳ್ತೇನು. ಸದ್ಯ ಹೆಂಗಾಯ್ತು ಓ ಮಗನ ನನ್ನ ಹವ. ಈಕಿನ ಇವರ ದ್ರಾಕ್ಷಾಣಿಯವರ ಶೀಘ್ರ ಸುಮಂಗಲಿ ಭವ, ಅಷ್ಟ ಪುತ್ರ ಪ್ರಾಪ್ತಿರಸ್ತು. ಅಯ್ಯಯ್ಯೋ ಗುರುಗಳೇ, ನನಗೆ ಪುತ್ರ ಪ್ರಾಪ್ತಿರಸ್ತು ಬ್ಯಾಡ. ಯಾಕ, ಮಕ್ಕಳ ಪುರುಷನಾಗೈತೆ ಏನು? ಇಲ್ಲ ಗುರುಗಳೇ, ಇಲ್ಲ. ನಾನು ಸಂಗೀತ ಕಲಿತು ಎಸ್ ಜಾನಕಿ, ಆಶಾ ಭೋಸ್ಲೆ, ಲತಾ ಮಂಗೇಶ್ಕರ್, ಅನುರಾಧ ಪೋಡ್ವಾಲ್ ಅಂತ ಗಾಯಕಿ ಆಗ್ಬೇಕು ಅಂತ ಇದ್ದೇನೆ. ಅಯ್ಯೋ, ಅವರಂತೆ ಏಕೆ, ಅವುಗಳಗತೆ ಮಾಡುತ್ತೇನೆ. ಈಕಿನ ಇವರೇ, ಇನ್ನು ಮೇಲೆ ನೀವಿಬ್ಬರು ನನ್ನ ಪರಮ ಶಿಷ್ಯರು. ನಾನು ಹೇಳಿದಂತೆ ಕೇಳಬೇಕು. ಈಕಿನ ಇವರೇ, ಇನ್ನೊಂದು ವಿಶೇಷ ಸೂಚನೆ. ಅದೇನಪ್ಪ ಅಂದ್ರ, ಅಕಸ್ಮಾತ್ ನಾ ಹೆಗಲ ಕೈಯದು ಹಾಕಿದ್ರ ನೀವು ಸುಮ್ಮ ಕುಂದಿರ್ಬೇಕು. ಆಗಲಿ ಗುರುಗಳೇ. ಹಾಗಾದರೆ ನಡೆಯಿರಿ, ಎಲ್ಲಿಯಾದರೂ ಒಂದು ಕುಟೀರವನ್ನು ನೋಡಿ ಅಲ್ಲಿ ನಮ್ಮ ಸಂಗೀತ ಪಾಠ ಶಾಲೆಯನ್ನು ಶುರು ಮಾಡೋಣ. ನೀವು ನಮ್ಮ ಜೋಡಿನ ಇರ್ತೀರೇನ್ರಿ? ಹೌದ್ರಿ, ನಿಮ್ಮನ್ನ ಬಿಟ್ರ ನನಗೆ ಯಾರದರ್ರಿ? ನಡ್ರಿ, ಹಂಗಾದ್ರೆ ಹೋಗುನು. ಅಡ್ಡ ಬಿದ್ದಾಲು ಅರಕಮಣಿ. ನೀ ಯಾರಪ್ಪ ಹರಕಮಣಿ? ಎನ್ನ ರಾಜ್ಯ ಆಂಧ್ರ ಉಂಡಾಲ, ಎನ್ನ ಊರು ಶ್ರೀಶೈಲ ಗುಡ್ಡಾಲ, ಎನ್ನ ನಾಮಾಂಕಿತ ಕಾಮ್ಯ ಕುಂಡಾಲ, ಎನ್ನ ಅಡ್ರೆಸ್ ಬಾಳ ಬಂಡಾಲ. ಹಂಗಾದ್ರೆ ಇರುಕ ಯಾಕೆ ಬಂದಿ ಚಂಡಾಲ? ಎಮ್ಮೋ ಹೆಂಗ ವರ್ಕಲಿ ಪಸರುಂಡೆ, ನಾ ಪಕ್ಕ ಪರದೇಶ ಉಂಡಾಲ ಕೊಳಕುಂಡೆ. ಎನ್ನು ಬಂದು ಬಳಗ ನರಕ ಹಂದಿಗೆ ಒದ್ದಂಗ ವರ್ಕ ಚಿಂದಿ ಚಿಂದಿ ಪಾಡು ಹೊರಗ ಹಾಕ್ಯಾರ ಚಿಪ್ಪುಂಡೆ.
ಹಂಗಾದ್ರೆ ಇನ್ನೆಲ್ಲಿ ಪೋಗಂಪ ಪಂಡ್ರಾಪುರ ಪಿಂಡ್ರಿ? ಎಲ್ಲಿ ಹೊರಕಲಿ ಪಚರುಂಡೆ, ನೀನೇ ಎನ್ನ ಮಾತ, ನೀನೇ ಎನ್ನ ಪಿತ, ನೀನೇ ಎನ್ನ ಬಂಧು ಬಳಗ ಬಗದುಂಡೆ. ನಿನ್ನ ಬಿಟ್ರೆ ಎನ್ನೆಲ್ಲಿ ಹೊರಕಲಿ, ನೀ ಎನ್ನ ಕೈ ಬಿಡಬೇಡ ಟಕೊಳ್ಳುಂಡೆ. ನಿನ್ನ ಪಾದಕ್ಕೆ ಪನಿ ಹಚ್ಚಿ ಬೇಡ್ಕಾಲ ಹರ್ಕುಂಡೆ. ಉತ್ತರೆ ಒಣಕುಂಡೆ, ಏನ ತಗದಿ ಆಟುಂಡೆ, ನಾನ ಎಲ್ಲಿ ಹೋಗ್ಲತ್ತ ಕುತ್ತುಂಡೆ. ನಿನ್ನ ಕೊಳ್ಳಿ ಹಾಕೊಂಡು ನಾ ಏನು ಮಾಡ್ಲಿ ಕರಿಸೊಂಡೆ. ಹಂಗ ಹೊರಕ್ ಬೇಡ ಚಪ್ಪುಂಡೆ, ನೀ ಎನ್ನ ಕೈ ಬಿಟ್ಟಂಡೆ, ನಾ ಮರಕ್ಕ ನೇನ್ ಹಾಕಿಕೊಂಡು ಮರ್ಕೊಂಡೆ. ಎಂದ ಒಣ್ಣ ನರಕ್ಕೆ ನೀ ದಿಕ್ಕುಂಡೆ, ಎನ್ನ ಕಾಪಾಡು ನರಕವಾಲ ಕಾಪಾಡು. ನೀ ಎನ್ನ ದೇವುಂಡರೆ ಕುಳಿಗಿಡ್ಡಾಲ ಕುಳಿಗಿಡ್ಡಾಲ ಎಮ್ಮ. ಚಪ್ಪಂಡಿ ಚಪ್ಪಂಡಿ ಹರಕ ಸೊಂಡಿ, ಇರಕ್ಕನಿಂದ ನೀಯನ್ನ ಪರಮ ಶಿಷ್ಯ ಉಂಡಾಲ. ಎರಕ್ಕ ಮಾತ ತಪ್ಪದೆ ಕೇಳುಂಡೆ, ನಾನಿರಕ್ಕ ವರವ ಕುಂಡಾಲ. ಎನ್ನ ಮಾತ ತಪ್ಪುಂಡೆ, ನಾ ಕೆಂಡ ಮಂಡಾಲ ಪುಚ್ಚುಂಡೆ. ವರಕಮನಿ ನೆರಕ ಮಾತ ಎರಕ ವೇದವಾಕ್ಯ ಚಪ್ರವಾತಾಲ. ನಿನ್ನ ನಾಮ ಎನಗೆ ಸುಪ್ರಭಾತಾಲ. ನೆರಕ ಮಾತ ತಪ್ಪುಂಡೆ, ಎರಕ ರವರವ ನರಕವಾತಾಲ. ನೀ ಎನ್ನ ಗುರುಗುಂಡೆ, ನಾ ನಿನ್ನ ಶಿಶುಗುಂಡೆ. ಅಯ್ಯೋ, ನಾ ಅಂಗಿಗುಂಡೆ, ನೀ ಜಂಪರಗುಂಡೆ. ಏ ತೊಡಸಾಡಿಸಿ ಗಂಡ, ನೀ ಗುರುಗುಂಡೆ ಶಿಶುಗುಂಡೆ ಅಂತ ತೆಲುಗು ಮಾತಾಡಿ ನನ್ನ ತಲೆ ಕೆಡಿಸಬೇಡು. ನೀ ನನ್ನ ಶಿಷ್ಯ ಆಗುದಾದ್ರ ಅಚ್ಚ ಕನ್ನಡದಾಗ ಮಾತಾಡೋದು ಕಲಿ. ನಾ ಗುರು, ನೀ ಶಿಷ್ಯ. ಅಕ್ರವಾಲ ನೀ ಗುರುಕ್ಕ ಗುರುವಾಲ, ನಾ ಸಿಕ್ಕ ಶಿಶುವಾಲ. ಇಬ್ರು ಕೂಡಿ ಪಕ್ಕಾ ಮುರುವಾಲ. ನೀ ಏಸ್ ಗುರುವಾಲ, ನಾನ್ ಕಿಸ್ಮಲ್ ಶಿಶುವಾಲ. ಹಾ ಇಕ್ಕ ಇರಕಾಲ ಇನ್ನ ಮ್ಯಾಲ ನೀ ಮುಕ್ಕ ಮುರಕಾಲ. ನಾ ಹೇಳಿದ್ದ ಚೊಕ್ಕ ಕಿರಕಾಲ, ಇಂದಿನಿಂದ ನಾನು ನಿನಗೊಂದು ಡ್ಯೂಟಿ ಕೊಡಕಾಲ. ಕೊಡಕವಾಲ ನೀ ಎನ್ನ ಸಪ್ಪುಂಡ್ರೆ, ನಾ ಶಿರಸ ವಹಿಸಿ ಸಿರಕವಾಲ. ತಪ್ಪಿ ಇರಕವಾಲ, ನೀ ಎನ್ನ ಬಾಯಾಗ ಬಡಿಗಿ ತುರುಕವಾಲ. ನೀ ಎನ್ನ ಪೇಳುಂಡೆ ಪೇಳು ಗುರುಗುಂಡೆ, ನಿನ್ನ ಡೋಗಿ ಪಕ್ಕ ಚೊಕ್ಕ ತಾಂಬರ್ ಗಡಿಗಿ ಉಂಡಾಲ. ತೂ ಚಂಡಾಲ, ಗುರುವಿಗೆ ತಾಂಬರ ಗಡಿಗೆ ಉಂಡಾಲ. ನಿನ್ನ ಬಾಯಾಗ ಬಾಟ್ಲಿ ಇಟ್ಟ ಬಡದಾಲ. ನಾ ಅಂದ್ರ ಏನತ್ತ ತಿಳಿದು ತೊಡಸಲ, ನಿನ್ನ ರುಂಡ ಮುಂಡ ತುಂಡ ಪಡಸಾಲ. ನಿನ್ನ ದರಿದ್ರ ಮುಸುಡಿಯನಿಗೆ ತೋರಿಸ ಬ್ಯಾಡುಂಡಾಲ. ಇಲ್ಲಿಂದ ಪೋ ಚಿಪ್ಪಾಡಿ ಸುಟ್ಟಾಲ, ಹಳಿ ಚಿಪ್ಪಾಡಿ ಸುಟ್ಟಾಲ. ತಪ್ಪು ತಿಕ್ಕೊಂಡ್ರೆ ಗುಂಡಾಲ, ತಪ್ಪು ತಿಕ್ಕೊಂಡ್ರೆ ನಾ ಹಂಗ ಹೊರಕಲಾರ ದೇವುಂಡ್ರೆ. ತಾಂಬರ್ ಗಡಿಗೆ ಇಂಡಾಲ, ಹೊರಕ್ಕ ನಿನ್ನ ಮನಸ್ಸು ಚೊಕ್ಕ ಚಿನ್ನಾಲ. ಅಂದಂಗಡೆ ಗುರುವಾಲ, ಎನ್ನ ಗುರುವಿಗೆ ಅಂತ ಮಾತುಂಡ್ರೆ ಎನಗೆ ರವರವ ನರಕ ಉಂಡಾಲ. ನಿನ್ನ ಪಿಂಡ್ರಿ ಮೇಲೆ ಪ್ರಮಾಣ ಮಾಡಿ ಇರ್ಕಾಲ, ನಾ ನಿರಪರಾಧಿ ಗುರುಕಾಲ. ಎನಗೆ ಕ್ಷಮಾದಾನ ಕೊಡಕಾಲ, ನಿನ್ನ ಚಿಂಗ್ ಚಿಂಗ್ ಪಾದಕ್ಕೆ ಪನೆ ಹಚ್ಚಿ ಬೇಡ್ಕಾಲ. ತಥಾಸ್ತು. ಈಗ ಎರಕ್ಕ ಶಾಂತ ವರಕಾಲ. ಇದೊಂದು ಸಲ ನಿನ್ನ ಕ್ಷಮಾ ಕರಕುಂಡೆ, ಇನ್ನೊಮ್ಮೆ ಇಂಥ ಮಾತ ವರಕುಂಡೆ, ನಿನ್ನ ಡುಬ್ಬ ಕೆತ್ತುಂಡೆ. ಉರುಕಡ್ಲಿ ಗುರುಕೊಂಡೆ ಉರುಕಡ್ಲಿ ಚಕ್ರವಾಲ ನರಕ್ಕ ನೀನೆಂತ ಡ್ಯೂಟಿ ಕೊಡ್ಕೊಂಡೆ, ಆಜ್ಞಾಪನೆ ಹೊರಕೊಂಡೆ. ಕೇಳು ಕರಿಕುಂಡೆ, ಇರಕ್ಕನಿಂದ ಉರಕ್ಕ ತುಂಬಾ ಭಿಕ್ಷೆ ಬೆಡಕಾಲ. ಎಲ್ಲ ಗೋಳೆ ಮಾಡಿ ತಂದ ನನಗ ಕೊಡಕಾಲ. ರೊಕ್ಕ ಎಲ್ಲ ಬ್ಯಾರೆ ಕರಕಾಲ. ರೊಟ್ಟಿ ಎಲ್ಲ ಜೋಳಿಯಾಗ ತುರ್ಕಾಲ. ಬಂದ ರೊಕ್ಕದಲ್ಲಿ ಒಕಟ ದಿನಕ್ಕೆ 10 ಪಾಕಿಟ ದಾರು ತರಕಾಲ. ಗುರುಕ್ಕ ಗುರುವಾಲ ಒಕಟ ದಿನಕ್ಕೆ 10 ಪಾಕಿಟ್ ಎರಕಾಲ. ಎರಕ 2 ಪಾಕಿಟ್ದಾಗ ಪುಲ್ಲ ತುಟಕಾಲ. ಎರಕ್ಕ 7 ಪಾಕಿಟ, ನಿರಕ್ಕ 3 ಪಾಕಿಟ. ಪುಲ್ಲ ಕುಡಕ್ಕ ಒಂದು ಜೋಳಿಗೆ ರೊಟ್ಟಿ ಉಣಕ್ಕ. ಇಬ್ಬರು ಕೂಡಿ ತೊಡಕಾಲ ಬಡ್ಕೊಂಡು ಹಣಮಪ್ಪನ ಗುಡಿಯಾಗ ಪಡಕಾಲ. ಆಜ್ಞಾಪನೆ ಚಕ್ರವಾಲ, ನಾ ಇರಕ್ಕ ಪ್ರಥಮ ಭಿಕ್ಷಾಟನಿಗೆ ಪೋಯ್ತಾಲ. ನಿಮ್ಮ ಆಶೀರ್ವಾದ ಎನ್ನ ಡೋಗಿ ಹೊರಕ್ಕ ಇರಲಿ. ಆಶೀರ್ವಾದ ಪಾಡುಗುಂಡಾಲ, ಆಶೀರ್ವಾದ ಪಾಡುಗುಂಡಾಲ. ಹೇ ಶಿಷ್ಯ ಸಿಂಗಾಲ, ನಿನ್ನ ಡೋಗಿ ವರಕ್ಕ ಎನ್ನ ಅಮೃತ ಹಸ್ತ ಸದಾ ಇರಕಾಲ. ನೀ ಎಲ್ಲ ಚಿಂತಿ ಮರಕ್ಕ ಸೋಪಿಗ ಸುರಗುಂಟೆ. ಅಪ್ಪನೆ ಗುರುಗುಂಟೆ ಅಪ್ಪನೆ ಅಮ್ಮ. ಗುರುಗಳ ಇದೇ ಈಗ ಹಾದಲ್ರಿ, ಯಾರ್ರಿ ಅವ? ಅವನು ನನ್ನ ಪರಮ ಶಿಷ್ಯ, ಹೊಸ ಅಟೆಂಡು. ಇವತ್ತ ಜಾಯಿನ್ ಆಗ್ಯಾನ ಡ್ಯೂಟಿಗೆ. ಹೇ, ನಿಮಗೂ ಶಿಷ್ಯರ ಬಳಗ ಬಾಳ ಐತಿ ಬಿಡ್ರಿ. ನಾ ಅಂದ್ರ ಏನತ್ ತಿಳಿದೀನಿ, ದ್ವಾಪಾರ ಯುಗದೊಳಗ ದುರ್ವಾಸ ಮುನಿಗಳಿಗೆ 12,000 ಶಿಷ್ಯರ ಬಳಗಿದ್ರ ನನಗೆ ಈ ಕಲಿಯುಗದೊಳಗ 16,000 ಬಳಗಿತ್ತು ಕರೆ. ಆದ್ರೆ ಏನ್ ಮಾಡೋದು, ಎಲ್ಲಾರು ಕೈ ಕೊಟ್ಟು ಹೋದ್ರ. ಯಾಕ್ರಿ? ಕಲೆಕ್ಷನ್ ಹೆಚ್ಚಾಗಲಕ್ಕಾಯ್ತು. ಎದುರದ್ರಿ? ಬಿಸಿನೆಸ್ ಇಂದು. ಯಾವ್ದ್ರಿ ಅದು ಬಿಸಿನೆಸ್? ವೆರಿ ಸಿಂಪಲ್. ಅದೇನ್ ಒಡ್ಡ ಹಾಕೋದಲ್ಲ, ನಟ್ ಕಡಿದಲ್ಲ, ಆಫೀಸ್ ಡ್ಯೂಟಿ ಅಲ್ಲ, ಕಚೇರಿ ಕೆಲಸ ಅಲ್ಲ. ಮತ್ ಎಲ್ಲರೇ ಮಾಡುದ್ರಿ ಡ್ಯೂಟಿ? ಬರೇ ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್, ದೊಡ್ಡ ದೇವಸ್ಥಾನ. ಅವರಿಗರೆ ಫುಲ್ ಕಲೆಕ್ಷನ್, ನನಗರೆ ಕಮ್ಮಿ ಕಮಿಷನ್. ಹಿಂಗಾಗಿ ಅವ್ರನ್ನ ಕೈ ಬಿಟ್ನಿ. ಹೇ, ಬಾರಿ ಐತಿ ಬಿಡ್ರಿ ಬಿಸಿನೆಸ್. ಹೋಗ್ಲಿ, ನಮಗೂ ಅದನ್ನ ಡ್ಯೂಟಿ 10,000 ಅನ್ರಿ ನೀವು? ಹೇ, ನಿಮ್ಮ ಡ್ಯೂಟಿನೇ ಬೇರೆ,
ನೀವು ಬರೇ ಸಂಗೀತ ಕಲಿತ ನನಗತೆ ದೊಡ್ಡ ವಿದ್ವಾಂಸ ಪಂಡಿತರಾಗ್ರಿ. ಮತ್ತ ನಮ್ಮ ಉಪಜೀವನ್ರಿ ಉಪಜೀವನದ ಬಗ್ಗೆ ವಿಚಾರ ಮಾಡಕ್ ಹೋಗ್ಬೇಡ ನೀ. ಇಲ್ಲಿ ರಗಡ ದಾಸೋಹಿ ಮಠ ಅದಾವ್. ಮಠದವ್ರು ಬೇಡ ಅಂದ್ರೆ ಮುಂದಿನ ವಿಚಾರ ಮಾಡೋನು. ಯಾಕಂದ್ರೆ ಸಂಗೀತ ವಿದ್ವಾಂಸರು ನಾವು ಹೊತ್ತು ಬಂದಾಗ ಛತ್ರಿ ಹಿಡ್ಬೇಕಾಕತಿ. ನಡಿ ಕುಟೀರ್ ನೋಡಿ ಬರ್ತೇವ ಅಂತ ಹೇಳಿ ಆ ನನ್ನ ದ್ರಾಕ್ಷಾಯಿಡಿನ ಒಬ್ಬಕಿನ ಹಳ್ಳ ದಂಡ ಕುಂದ್ರಿಸಿ ಬಂದನ. ಕುಟೀರ್ ಅಂತೂ ಸಿಗ್ಲಿಲ್ಲ. ಕುಟೀರ್ ಸಿಗ್ಲಿಕ್ಕೂ ಬಿಡ್ಲಿ, ಆದ್ರೆ ಒಂದು ಫಸ್ಟ್ ಕ್ಲಾಸ್ ಜಾಗ ಸಿಗುದಂತೂ ಗ್ಯಾರಂಟಿ. ಎಲ್ರಿ ಅದು? ಇದ ಊರ್ ಹೊರಗ ಉಡಾಳ ಮಹಾರಾಜರ ಮಠ ಒಂದು ಹಾಳು ಬಿದ್ದು ಹೊಂಟೈತೆ. ಅದನ್ನ ಧೂಳು ಜಾಡಿಸ್ಕೊಂಡು ಇರ್ತಿದ್ರ ಇರ್ರಿ ಅಂತ ಹೇಳಿ ಈ ಊರ್ ಚೇರ್ಮನ್ ಹೇಳ್ಯಾರ. ಬೇಕಾದ್ರೆ ನಾಳೆ ಬಂದು ಕೀಲಿ ವೈರಿ ಅಂದಾರ. ಅಕಸ್ಮಾತ್ ಆ ಮಠ ನಮಗ್ ಸಿಕ್ಕರ ಈ ಊರವರ ಚರಿತ್ರೆ ಪುಟಾನ ಚೇಂಜ್ ಆಕೈತಿ. ನಡಿ ಹೋಗುನು. ನಡ್ರಿ ಹಂಗಾರ ಹೋಗುನು. ಅಯ್ಯ ಏನ್ರಿ ಗುರುಗಳ ಕುಟೀರ್ ನೋಡ್ಕೊಂಡು ಬರ್ತಾನಂತ ನನ್ನ ಗಟಾರ್ ದಂಡಿ ಕುಂಡ್ರು ಸೀಟೋತನ ಎಲ್ಲಿ ಹೋಗಿದ್ರಿ? ಹೊಳಿ ದಂಡ ರೊಕ್ಕ ಆರ್ಸಕ್ ಹೋಗಿದ್ದೇವ್ರಿ ಈ ಕಿನ ಇವ್ರ. ಹಾ ಏನಂದ್ರಿ? ಏನಿಲ್ರಿ, ಹೊಳಿ ದಂಡ್ಯಾಗ ಒಂದ್ ಮಸ್ತ್ ಪೈಕಿ ಕುಟೀರ್ ಐತೆ ಅಂತ ಹೇಳಿದ್ರು. ಅದನ್ನ ನೋಡ್ಕೊಂಡು ಬರ್ಬೇಕಂತ ಹೋಗಿದ್ದೇವು. ಯಾಕಂದ್ರ ಪರಬಾರಿ ಹೊಳಿ ದಂಡ್ಯಾಗ ಕುಟೀರ್ ಆದ್ರೆ ನಮ್ಗೆ ಸಂಗೀತ ಅಭ್ಯಾಸ ಮಾಡ್ಲಾಕ ಅನುಕೂಲ ಆಕೈತಿ ಅತ್ತ. ಕುಟೀರ್ ಸಿಕ್ತೇನ್ರಿ? ಸಿಕ್ಕಿದ್ರಿ ಕರೆ ಏನ್ ಮಾಡೋದು? ಆ ಕುಟೀರದಾಗ ಒಂದ್ ಜಟರ್ ಗಾಡಿ ನಿಂದಿರಿಸಿ ಅದ್ರಾಗ ಪಿಟರ್ ಚಾಲೂ ಮಾಡ್ಯಾರು. ಅದಕ್ಕೆ ನಮಗ ಅಲ್ಲಿ ಗಿಟರ್ ಬಾರ್ಸಕ್ ಡಿಸ್ಟರ್ಬ್ ಆಕೈತಿ ಅಂತ ಹೇಳಿ ಅದನ್ನ ಕ್ಯಾನ್ಸಲ್ ಮಾಡಿ ಬಂದೇವ್ರಿ ಈ ಕಿನ ಇವ್ರ. ಅಯ್ಯ ಮತ್ತಿನ್ ಹೆಂಗ್ ಮಾಡುದ್ರಿ ಇವನ ಇವ್ರ? ಹೆಂಗ್ ಮಾಡಾಕ ಏನೈತೆ ನನ್ನ ಕಕ್ಕಮರಿ ಕೋಳಿ ಅಂತ ಕಿನ. ಇವತ್ತು ಮೋರ್ ಚಲೋ ಐತಿ, ಇಲ್ಲೇ ಶುರು ಮಾಡ್ಬಿಡುದು ಸಂಗೀತ ಪಾಠ. ಅಯ್ಯ ಇಲ್ಲಿ ಹೆಂಗ್ರಿ ಹಾದಿ ಮ್ಯಾಗ ಹುನ್ನೂರು ಹುಂಜನಂತವ್ರ? ಅದಕ್ಕೇನು ಸಂಬಂಧ ಐತ್ರಿ? ಸಂಚಾರ ಸಂಗೀತ ಪಾಠಶಾಲೆ ಅಂತ ನಾಮಕರಣ ಮಾಡಿ ಎಲ್ಲಿ ಲಯ ಬರ್ತೈತಿ ಅಲ್ಲೇ ಶುರು ಮಾಡಿ ಬಿಡುದ್ರಿ. ಬರೋಬ್ಬರಿ ಐತಿ ನಿನ್ನ ಮಾತ. ಬೈರೂಪಗಾರಗದೆ ಚಂದನ ಊರಾಡೋದು, ಚಂಜಿ ಮುಂದೆ ಚಂದ ಎತ್ತದು. ಯಾರ್ ರೊಕ್ಕ ಕೊಡ್ತಾರ, ಯಾರ್ ರೊಟ್ಟಿ ಕೊಡ್ತಾರ, ಯಾರ್ ಜೋಳ ಕೊಡ್ತಾರ, ಯಾರ್ ಹಿಟ್ಟು ಕೊಡ್ತಾರ. ರೊಕ್ಕಟ್ ಪಾಕೆಟ್ ಕಾದು, ರೊಟ್ಟೆಟ್ ಊಟ ಕಾದು. ಹೊತ್ತು ಮುಡುಗನ ಫುಲ್ ಕುಡದ ಊಟ ಮಾಡಿ ಜಗಳಾಡ್ಕೋತ ಆರಾಮ್ ಮಠದಾಗ ಮಕ್ಕೊಂಡ್ಬಿಡುದು. ಮುಂಜಾನೆ ಎದ್ದು ಉಳಿದ ಜೋಳ ಹಿಟ್ಟ ಅಂಗಡಿ ಹಾಕಿ ಫುಲ್ ನಾಷ್ಟಾ ಮಾಡಿ ಮತ್ ಮುಂದಿನ ಊರಾಗ ಚಾಲು ನಮ್ಮ ಕಾರ್ಯಕ್ರಮ. ಭಿನ್ನ ಬಂಡವಾಳ ಫುಲ್ ಪಗಾರ. ಹೆಂಗೈತ್ ನನ್ನ ಬೋಳ ತೆಲಿ? ಬಾರಿ ಐತಿ ಬಿಡ್ರಿ ನಿಮ್ ತೆಲಿ. ಅಂದಾಗ ನಿಮ್ ತೆಲಿಯಾಗ ಜಡಿ ಹೊಡೆದಿಲ್ಲ. ಗುರುಗಳ ಇವತ್ತು ಮುಹೂರ್ತ ಚಲೋ ಇತ್ತಂದ್ರ ಶುರು ಮಾಡಿ ಬಿಡ್ರಿಲ್ಲ ನಿಮ್ಮ ಸಂಗೀತ ಪಾಠ. ಅಂದಂಗ ಗುರುಗಳ ಇವತ್ತು ಮೊದಲು ಯಾವ ಪಾಠ ಶುರು ಮಾಡ್ತೀರಿ? ನನ್ನ ಪ್ರಥಮ ಸಂಗೀತ ಪಾಠ ಯಾವ್ದಪ್ಪ ಅಂದ್ರ ಅಂತ್ಯಾಕ್ಷರಿ. ನಿಮಗೆ ಸಾಹಿತ್ಯ ಸಂಗೀತದ ಬಗ್ಗೆ ಅನುಭವ ಐತೆ ಇಲ್ಲ ತಿಳ್ಕೊಳ್ಳಾಕ ಈ ಪಾಠ. ಶುರು ಮಾಡ್ರಿ. ಹಂಗಾದ್ರೆ ಇನ್ನು ತಡ ಯಾಕ? ಶುರು ಮಾಡ್ಲೆ? ಹಂಗಾದ್ರೆ ನೀವು ಇಬ್ರು ಒಂದು, ನಾ ಒಬ್ಬನ ಒಂದು. ನಿಮ್ಮ ತಿಂಡಿತ್ತಂದ್ರ ನನ್ನ ಸೋಲಿಸ್ರಿ. ಯಾಕಂದ್ರ ನಾ ದೊಡ್ಡ ವಿದ್ವಾಂಸದನು. ಆತ ತಗೋರಿ, ಶುರು ಮಾಡ್ರಿ ಅಂತ. ಸ ರೀ ಗ ಮ ಪ ದ ನೀ ಸ. ಸಂಗೀತ ಆಹಾ ಆಹಾ, ಸಂತೋಷ ಆಹಾ ಆಹಾ, ನೀ ದೊಡ್ಡ ವಿದ್ವಾಂಸ ಅಲ್ಲಂದ ಬದ್ಮಾಸ. ರಾಗ ತಾಳ ಗೊತ್ತ ಇಲ್ಲ, ತಾಳ ಮೇಳ ತಿಳಿದೇ ಇಲ್ಲ, ಹೆಂಗ ಹಾಡ್ಲಿ ನಾನಿರುವೆನು ಪಂಡಿತ, ನಿನ್ಗೆ ಕಲಿಸುವೆ ಸಂಗೀತ. ರಾತ್ರಿಕಿಗೆ ಹಗಲದ ನಿನಗೆ, ರಾತ್ರಿಕಿಗೆ ಹಗಲದ ನಿನಗೆ ಬರೋಬ್ಬರಿ ಮಾಡುವೆ ನಾ ಎಲ್ಲ, ಪಕ್ಕ ಮಾಡುವೆ ನಾ ಎಲ್ಲ. ಲಾಲಿ ಲಾಲು ಪ್ರಸಾದಿವ ಯಾರ ತಲೆಯ ಬೋಳ್ಸಾವ. ರಾತ್ರಿ ನನಗೆ ಕಲಸಾವ, ಏನರ ಆತೈತಿ ನಿನ್ನ ಜೀವ. ಲಾಲಿ ಲಾಲು ಪ್ರಸಾದಿವ ಯಾರ ತಲೆಯ ಬೋಳ್ಸಾವ. ಅಂದೇ ಒಂದು ಆಸೆಯು ನಿನ್ನ ಟಚ್ ಮಾಡಲು, ಒಂದೇ ಒಂದು ಬಯಕೆಯು ನಿನ್ನ ಬೆಟ್ ಮಾಡಲು. ಒಂದೇ ಒಂದು ಆಸೆಯು ನಿನ್ನ ಟಚಿಂಗ್ ಮಾಡಲು, ಒಂದೇ ಒಂದು ಬಯಕೆಯು ನಿನ್ನ ಬಿಡಿಂಗ್ ಮಾಡಲು. ಲೋಕವೇ ಹೇಳಿದ ಮಾತಿದು, ತಿಳ್ಕೊಂಡ್ರೆ ನಿನಗೇನೂ ಆಗದು. ಮನಸ್ಸು ಬಾಳ ಮಂಗ, ಮಾಡದಿರು ಗುರುವೆ ಅದರ ಸಂಗ. ಬಿಡು ನೀ ಹಿಂತ ಗುಂಗ, ಬಿಡದಿರೆ ಆತ ಮಾನಭಂಗ. ಗಂಡಂದ್ರೆ ಗಂಡ ಮುತ್ತಿನ ಚಂಡ, ನಿನ್ನ ಮತ್ತ ಹೊಡೆದಂಗ ಗುಂಡ. ಗುರುಬರಿ ಬಾಯಾಗ ಬಂಡ. ಐತೇಳ ಜಗಮಂಡ ಕೊಳತಳಿಗೆ ಮಾಡ್ಕೊಂಡ ಡೌಲ ಮಾಡ್ತೈತಿ ನನ್ನ ಖಂಡ. ಐತಿದು ಬರುದಂಡ ಪಿಂಡ. ಇದೇನಪ್ಪ ಒಟ್ಟ ಯಾವ್ದು ನೆನಪಾಗೋದ್ರ? ನಾರೇ ದೊಡ್ಡ ವಿದ್ವಾಂಸದನು, ಇದ್ರು ಇರ್ಲಿ ಪ್ರಯತ್ನ ಮಾಡ್ತನು. ಡ
ಡಾ ಡಿ ವಿತ್ ಮೌಸ್ ಡುಮ್. ಸೋತ್ ಬಿಟ್ಟ ನಮ್ ಗುರು, ಸೋತ್ ಬಿಟ್ಟ, ಸೋತ್ ಬಿಟ್ಟ ನಮ್ ಗುರು, ಸೋತ್ ಬಿಟ್ಟ. ಏನ್ರಿ ಸಂಗೀತ ವಿದ್ವಾಂಸರ, ನಮ್ಮ ಗುರುಗಳಾಗಿ ನೀವ ಸೋತ್ ಬಿಟ್ರಲ್ರಿ. ಅಯ್ಯೋ ಎಲ್ಲ ನಿಂದ ವಾಸಿರ್ಪಾದ ಈಕಿನ ಇವ್ರ. ಅಯ್ಯ ಯಾಕ್ರಿ, ನಾ ಏನ್ ಮಾಡೇನ್ರಿ? ಮೊನ್ನೆ ಮೆಲಗಿಗೆ ಡೇಟಾ ಕೊಟ್ಟೆ ಅಲ್ವಾ, ನೀ ಕೊಟ್ಟೇಟ ನನ್ನ ಕಿಡ್ನಿಗೆ ಪೆಟ್ಟು ಬಿದ್ದ ಜ್ಞಾಪಕ ಶಕ್ತಿನ ಕಡಿಮೆ ಆಗೈತೆ ನನ್ನ ಗೌರಿ. ಮತ್ತ ತಪ್ಪಾಗೈತೆ ಅಂತ ಆಗ ಅಂದೇನಲ್ರಿ. ತಪ್ಪಾಗೈತೆ ಅಂದ್ರೆ ಜ್ಞಾಪಕ ಶಕ್ತಿ ಬರ್ತತೇನ ನನ್ನ ಪಡಸಲ್ಗಿ ಪಡೋಲ್ಕಾಯಿ ಅಂತಕಿನ. ಮತ್ತೆ ಏನ್ ಮಾಡಿದ್ರೆ ಜ್ಞಾಪಕ ಶಕ್ತಿ ಬರ್ತೈತ್ರಿ? ಏನ್ ಮಾಡಿದ್ರೆ ಜ್ಞಾಪಕ ಶಕ್ತಿ ಬರ್ತೈತೆ ಅನ್ನೋದನ್ನ ಹೇಳ್ತಾನೆ ಕರೆ, ಆದ್ರೆ ಈಗ ಹೇಳಂಗಿಲ್ಲ. ನೀವೊಬ್ಬಕ್ಕಿನ ಇದ್ದಾಗ ಹೇಳ್ತದ. ಯಾಕ ಈಗ ಹೇಳ್ಬಿಡ್ರಲ್ಲ. ಈಗ ಬೇಡ, ಅಂತ್ಯಾಕ್ಷರ ಸೋತಿದ್ದಕ್ಕ ನನಗೆ ಬಾಳ್ ಟೆನ್ಷನ್ ಆಗೈತಿ. ಎಲ್ಲರೇ ಒಂದು 12 ರೂಪಾಯಿ ಭಿಕ್ಷಾ ಬೇಡಿ ಪಾಕೆಟ್ ಕುಡಿದು ಬಂದ ನಿನಗೆ ಗಂಟು ಬೀಳ್ತಾನ. ಸದಾಶಿವರ, ನಮ್ಮ ಗುರು ಅರ್ಧಮರ್ಧ ವಿದ್ವಾಂಸ ಇದ್ದಂಗ ಕಾಣ್ತಾನ. ಹಂಗೇನಿಲ್ರಿ, ಅವರೆಲ್ಲ ಬಾಳ ಶಾಣೆ ಅದಾರ ಖರೆ, ಆದ್ರ ಬಾಳ ಶಾಣೆ ಇದ್ದವ್ರು ಎಕ್ದಮ್ಮ ತಮ್ಮ ಶಾಣೆತನ ತೋರ್ಸಂಗಿಲ್ಲ. ಈ ಪ್ರಪಂಚದೊಳಗೆ ಯಾರ ಎಷ್ಟ ಶಾಣೆ ಇದ್ರು ಅವ್ರಿಗೆ ಒಂದಿಲ್ಲ ಒಂದು ಮತ್ತೊಬ್ಬರಿಗೆ ಆಗದ ಸ್ವಭಾವ ಮೈಗೂಡಿರ್ತಾವ. ಅಂತವೆಲ್ಲ ನಾವ್ ವಿಚಾರ ಮಾಡಬಾರ್ದಲ್ರಿ. ನೀವೇನ ಅಂದ್ರು ನನಗೂ ಆ ಗುರುವಿನ ಬಗ್ಗೆ ವಿಶ್ವಾಸನ ಇಲ್ಲ ಬಿಡ್ರಿ. ಅವಾಗ ಸಂಗೀತದ ಗಂಧನ ಗೊತ್ತಿಲ್ಲ ಅನಿಸ್ತೈತಿ. ಅಂಥವ್ರ ಕೈಯಾಗ ನಾವ್ ಕಲ್ತು ಗಾಯಕರಾಗುದಂದ್ರ ದೇವ್ರ ಗತಿ. ನೀವು ಗತಿಯ ಬಗ್ಗೆ ನೆನಪು ತೆಗೆದ್ರೆ ನನಗೆ ತೀರಾ ಹೆಚ್ಚಿನ ಚಿಂತೆ ನೋಡ್ರಿ. ಯಾಕ್ರಿ? ನಾವೇನೋ ಗಂಡಸರು ಗಂಡು ಗೂಳು ಇದ್ದಂಗ ಕಂಡಲ್ಲಿ ತಿಂದ ಕರದಲ್ಲಿ ಉಂಡು ಗುಡಿ ಗುಂಡಾರದಾಗ ಬಿದ್ದ ಜೀವನ ಕಳಿಬಹುದು. ಆದ್ರೆ ನೀವು ಹೇಳಿ ಕೇಳಿ ಹೆಣ್ಣು, ನಮ್ಮಂತ ಉಡಾಳ ಗಂಡುಗಳ ಜೋಡಿ ಒಂಟಿ ಹೆಣ್ಣು ಜೀವನ ಕಳೆಯುವುದಂದ್ರ ನನ್ನ ಮನಸ್ಸು ಒಪ್ಪುದಿಲ್ಲ. ಅಷ್ಟ ಅಲ್ರಿ, ಈ ಸಮಾಜದ ದೃಷ್ಟಿಯೊಳಗನು ಅದು ಒಳ್ಳೇದಲ್ಲ ಅನಿಸ್ತೈತಿ. ಸಮಾಜ ನಾವ್ ಹೆಂಗ ಇದ್ರು ಒಂದು ಪಟ್ಟ ಕಟ್ಟೆ ಕಟ್ಟತೈತಿ. ಈ ಸಮಾಜ ಹೆಸರಿಡ್ತೈತಿ ಅಂತ ನಾವು ವಿಧಿ ನಿಯಮ ಮೀರಕ್ಕಾಗುದಿಲ್ಲ. ಮಾನವನ ಅಂತರಾಳದ ಬದುಕಿನ ಬಗ್ಗೆ ಅರಿಯಲಾರದ ಹೊರ ನೋಟಕ್ಕನ ಹೆಚ್ಚು ಒತ್ತು ಕೊಡ್ತೈತಿ ಸಮಾಜ. ಈಗ ನೋಡ್ರಿ, ತ್ರೇತಾಯುಗದೊಳಗ ಸೀತಾಮಾತೆ ಪರಮ ಪವಿತ್ರಳು ಅನ್ನೋದು ಶ್ರೀರಾಮಗ್ ಗೊತ್ತಿದ್ರು ಆ ಸೀತಾಮಾತೆಯನ್ನು ಅಡವಿ ಗಟ್ಟುವಂಗ್ ಮಾಡ್ತು ಈ ಸಮಾಜ. ಅಂದಾಗ ಈ ಸಮಾಜ ದೃಷ್ಟಿಯೊಳಗ ನಮ್ಮಂತವ್ರದೇನ್ ಮಹಾ, ವಿಧಿ ತೋರದ ಹಾದಿಯೊಳಗ ನಡೆಯುವುದೊಂದ ನಮ್ಮ ಕೆಲಸ. ಆದ್ರ ನಾವು ನಮ್ಮ ಧರ್ಮ ಸಂಸ್ಕೃತದ ಗೆರೆ ಮಾತ್ರ ದಾಟಬಾರದು. ಇದು ಮಾನವೀಯತೆಯ ಕರ್ತವ್ಯ. ಅಡ್ಡಿ ಇಲ್ಲ ಬಿಡ್ರಿ. ಅನಾಥೆ ಅಂತ ಹೇಳ್ಕೊಂಡು ಅಬಲೆಯಾಗಿ ಅಲಿತಿದ್ರು ಅರಿವೆಂಬ ಬುತ್ತಿ ಮಾತ್ರ ಎಂದೂ ಮುಗಿಲಾರ್ದಷ್ಟೈತಿ. ಅಂದಾಗನ ನೀವು ಎಲ್ಲಿದ್ರು ಹೊಂದ್ಕೊಂಡು ಹೋಗ್ಕಿರಿ. ಹೇಳ್ರಿ, ಏನು ನಿಮ್ಮ ಕತಿ? ನನ್ನ ಕತೆ ಹೇಳ್ತೀನಿ, ಆದ್ರ ನನ್ನ ಕನಸಿನ ಕತೆಗೆ ನೀವು ಕಥಾನಾಯಕನಾಗ್ತೀನಿ ಅಂದ್ರೆ ಮಾತ್ರ ಹೇಳ್ತೀನಿ. ಹೇಳ್ರಿಲ್ಲ, ನನ್ನಿಂದ ಸಾಧ್ಯ ಆಗುವಂಗಿದ್ರೆ ಕಥಾನಾಯಕ ಅಷ್ಟ ಅಲ್ಲ, ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಪ್ರಾಣ ಬ್ಯಾಡ್ರಿ. ನಾನ್ ನಿಮ್ಮ ಮುಂದೆ ಹೇಳ್ದಂಗ ನಾನು ಅನಾಥೆ ಅಲ್ಲ. ನನಗ ತಂದೆ ತಾಯಿ ಬಂಧು ಬಳಗ ಎಲ್ಲರೂ ಅದಾರ. ಇಟ್ಟೆಲ್ಲ ಇದ್ರು ಮತ್ತ್ಯಾಕೆ ನೀವು ಅನಾಥೆ ಅಂತ ಹೇಳಿದ್ರಿ? ನನ್ನ ಸ್ವಾದರ ಮಾವನ ಜೋಡಿ ನನ್ನ ಮದುವೆ ನಿಶ್ಚಿತಾರ್ಥ ಮಾಡಿದ್ದಕ್ಕ ನಾ ಅನಾಥೆ ಆಗ್ಬೇಕಾದ್ರಿ. ನಿಶ್ಚಿತಾರ್ಥ ಮಾಡಿದ್ರೆ ಮದುವೆ ಮಾಡ್ಕೊಂಡು ಆರಾಮ್ ಇರಬಾರ್ದ್ರೆ? ಮನಸ್ಸಿಲ್ಲದ ಮದುವೆ ಸಾಯೋ ತನಕಾದ್ರೂ ಆರಾಮಿರಾಗ್ ಬಿಟ್ಟಿದ್ರೆ? ಮನಸ್ಸಿಲ್ಲದ ಮದುವೆ ಅಂದ್ರೆ ನೀವು ಮತ್ಯಾವ್ದಾದ್ರೂ ಬ್ಯಾರೆ ಹುಡುಗನ ಪ್ರೀತಿ ಮಾಡಿದ್ರೇನ? ಛೇ, ಅದೇನಿಲ್ರಿ. ಹಂಗಿರ್ಲಿಲ್ಲ ಅಂದ್ರೆ ನಿಮ್ಮ ಸ್ವಾದರ ಮಾವನ ಮದುವೆ ಮಾಡ್ಕೊಳಕ್ ನಿಮ್ಮ ಮನಸ್ಸು ಯಾಕೆ ಬರ್ಲಿಲ್ರಿ? ಅವನ ಸ್ವಭಾವ, ಅವನ ಕುಡಿತ, ಅವನ ದುಶ್ಚಟ, ಕಂಡ ಹುಡುಗಿಯರ ಸಹವಾಸ, ಛೀ. ಇಟ್ಟೆಲ್ಲಾ ಗೊತ್ತಿದ್ದು ಅಂತವಂಗ ನಿಮ್ಮನ್ನ ಕೊಡ್ಬೇಕತ್ತ ನಿಮ್ಮ ಅವ್ವ ಅಪ್ಪಗ ಮನಸ್ಸರೇ ಹೆಂಗ ಬತ್ರಿ? ನಮ್ಮವ್ವನ ಅಣ್ಣನ ಮಗ ಅನ್ನೋ ಕರಳು ಸಂಬಂಧನ ನನ್ನ ಬಲಿ ಕೊಡ್ಲಕ್ ಕಾರಣ ಆಗಿತ್ರಿ. ಅದಕ್ಕ ನಾ ಆ ಮದುವೆ ಮಾಡಿಕೊಂಡು ಸಾಯೋ ತನಕ ನರಕ ಯಾತನೆ ಅನುಭವಿಸೋದಕ್ಕಿಂತ ಸ್ವತಂತ್ರ ಹಕ್ಕಿಯಾಗಿ ಹಾರಾಡಬೇಕು ಅಂತ ಮನೆ ಬಿಟ್ಟು ಬಂದನ್ರಿ. ನೀವು ತಾಯಿ ತಂದೆ ಇದ್ದು ಅನಾಥ ಆದ್ರೆ ನಾ ತಾಯಿ ತಂದಿನ ಕಳ್ಕೊಂಡು ಅನಾಥ ಆದ್ನಿ. ದಾಕ್ಷಾಯಿಣಿ ಅವರ, ನೀವು ತಾಯಿ ತಂದೆ ಇದ್ದು ಅನಾಥ ಆಗೋದು ಬೇಡ. ನಡ್ರಿ, ನಾ ಎಲ್ಲಾ ನಿಮ್ಮ ಅವ್ವ ಅಪ್ಪಗೆ ತಿಳಿಸಿ ಹೇಳಿ ನೀವು ಒಪ್ಪಿದ ಹುಡುಗನ ನಿಮ್ಮನ್ನ ಮದುವೆ ಮಾಡಿ ಕೊಡ್ರಿ ಅಂತ ಹೇಳಿ ನಿಮ್ಮನ್ನ ಬಿಟ್ಟು ಬರ್ತೇನೆ. ಆ ತಿಳುವಳಿಕೆ ನಮ್ಮವ್ವ ಅಪ್ಪಗಿದ್ರ ನಾ ಯಾಕೆ ಮನೆ ಬಿಟ್ಟು ಬರ್ತಿದ್ದೇನ್ರಿ? ಒಂದು ವೇಳೆ ನನ್ನ ಕತೆ ಕೇಳಿ ನೀವು ನನ್ನನ್ನ ಅಲ್ಲಿ ಬಿಟ್ಟು ಬಂದ್ರ ಅಂದ ನನ್ನ ಬದುಕಿನ ಕೊನೆ ದಿನ ಅಂತ ತಿಳ್ಕೊಂಡ್ಬಿಡ್ರಿ. ಅಂದ್ರೇ ಆತ್ಮಹತ್ಯೆ ಮಾಡಿಕೊಂಡು ಈ ಪ್ರಪಂಚನ ಬಿಟ್ಟು ದೂರ ಹೋಗ್ಬಿಡ್ತೀನಿ. ಅಯ್ಯೋ, ಹಂಗ ಮಾಡಕ್ ಹೋಗ್ಬೇಡ್ರಿ. ಆತ್ಮಹತ್ಯೆ ಮಹಾಪಾಪ. ಹುಟ್ಟಿ ಬಂದೀವಿ ಅಂದಾಗ ನಮ್ಮ ಕರ್ಮದ ಬುತ್ತಿ ನಾವು ಉಂಡ ಹೋಗ್ಬೇಕು. ಎಷ್ಟ ಕಷ್ಟ ಬಂದ್ರು ಈ ಪ್ರಪಂಚ ಅನ್ನೋ ಸಮುದ್ರದೊಳಗೆ ಈಸಬೇಕು, ಇದ್ದು ಜಯಿಸಬೇಕು ಅಂತ ಹೇಳ್ತಾರ. ಏನ ಬಂದ್ರು ಸಾವಿನ ಸುದ್ದಿ ಮಾತ್ರ ತೆಗಿಯಾಕ ಹೋಗ್ಬೇಡ್ರಿ. ಹೌದ್ರ? ಹಂಗಾರ ಈ ಪ್ರಪಂಚ ಅನ್ನೋ ಸಮುದ್ರದೊಳಗ ಈಸಿ ಜಯಿಸ್ಬೇಕು ಅಂದ್ರ ನೀವ ನನ್ನ ಬದುಕೆಂಬ ದೋಣಿಗೆ ನಾವಿಕನಾಗ್ಬೇಕು. ಆಕಿರ ಅಂದ್ರ ನಾನ್ ನಿಮ್ಮನ್ನ ಮನಸಾರ ಮೆಚ್ಕೊಂಡೇನಿ. ಯಪ್ಪ, ನನ್ನ ಮೆಚ್ಕೊಂಡ್ರಿ? ಹೌದ್ರಿ, ನಿಮ್ಮನ್ನ ಮೆಚ್ಕೊಂಡೇನಿ. ನನ್ನ ಏನರೇ ನೋಡಿ ಮೆಚ್ಕೊಂಡ್ರಿ ನೀವು? ನಿಮ್ಮ ಗುಣ, ನಿಮ್ಮ ಸ್ವಭಾವ, ನಿಮ್ಮ ನಡೆ ನುಡಿ, ನಿಮ್ಮ ಹಾಡು ಕೇಳಿ ಹುಚ್ಚಿ ಆಗ್ಬಿಟ್ಟೇನಿ. ನೀವು ನನ್ನ ಹಾಡ ಕೇಳಿ ಹುಚ್ಚಿ ಆದ್ರ ನಾ ನಿಮ್ಮ ಸೌಂದರ್ಯ ನೋಡಿ ಮೆಚ್ಚಿ ಮೂಕಾಗಿ ಬಿಟ್ಟನು. ಆದ್ರೆ ಏನ್ ಮಾಡೋದು, ನನಗೆ ಯಾರೂ ದಿಕ್ಕಿಲ್ರಿ. ಯಾರು ದಿಕ್ಕಿಲ್ಲ ಅಂತ ಹೇಳ್ಬೇಡ್ರಿ. ಯಾರು ದಿಕ್ಕಿಲ್ಲ ಅಂತ ಬಂದ ನನಗ ನೀವು ದಿಕ್ಕಾಗ್ಲಿಲ್ಲ.
ಹಂಗ ಈ ಪ್ರಪಂಚದೊಳಗ ಹುಟ್ಟಿದ ಪ್ರತಿಯೊಂದು ಜೀವಿಗೆಲ್ಲ ಭಗವಂತ ಒಂದಿಲ್ಲ ಒಂದು ದಿಕ್ಕು ಅಂತ ಸೃಷ್ಟಿ ಮಾಡೇ ಮಾಡಿರ್ತಾನ. ಅದಕ್ಕಂತ ನಾನ್ ನಿಮ್ಮನ್ನ ನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀನಿ. ನೀವು ಕರೆ ನನ್ನ ಪ್ರೀತಿ ಮಾಡ್ತೀರಾ? ಯಾಕ್ರಿ, ನನ್ನ ಮ್ಯಾಲೆ ಅನುಮಾನ ಐತೇನ? ನನ್ನ ಹೃದಯ ಸಾಕ್ಷಿಯಾಗಿ ನಿಮ್ ಮ್ಯಾಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನಾನ್ ನಿಮ್ಮನ್ನ ನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀನಿ. ಆದ್ರ ನೀವು ನನ್ನ ಖರೆ ಮೆಚ್ಚಿಕೊಂಡಿರ? ಖರೆ ನನ್ನಾಣಿ ನಿಮ್ಮಾಣಿ ನಮ್ಮ ಆಯಿ ಮುತ್ಯನಾಣಿ ನಿಮ್ಮನ್ನ ಮೆಚ್ಚಿ 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 ಹುಚ್ಚಾಗಿನ. ಅಯ್ಯೋ, ಮೆಚ್ಚಿ ಹುಚ್ಚಾಗಿದ್ರ ನನ್ನ ಎದೆಯೊಳಗ ಹೊತ್ತಿದ ವಿರಹ ವೇದನೆಯ ಕಿಚ್ಚಾರಿಸಿ ಮೋಹದ ಚಳಿಯೊಳಗ ನಡಗುವ ಈ ದೇಹನ ಅಪ್ಪಿ ಒಂದು ಮುತ್ತು ಕೊಟ್ಟು ಮೈ ಬೆಚ್ಚಗ್ ಮಾಡ್ತೀಯಾ? ರಂಬೆಯನ್ನ ಮೀರಿಸುವ ಬಂಗಾರದ ಬೊಂಬೆ ಅಂತ ಹೆಣ್ಣು ಕಣ್ಣರಳಿಸಿ ಕರೆದ್ರ ಕೇಳ್ತೀಯ? ಮುಂಗಾರಿ ಕೋಲ ಮಿಂಚು ನನ್ನ ಕಣ್ಣಾಗ, ಸಿಂಗಾರಿ ಸಂಚು ಎದೆಯಾಗ, ಬಂಗಾರಿ ರೂಪ ಗೊಂಗ ಹಿಡಿಸಿತು ಮನದಾಗ, ರಂಗೇರಿ ಹೋತ ನನ್ನೊಳಗ, ಹಳ್ಳಿ ಪೋರಿ ಬಾರ ಬೆಳ್ಳಿ ತೇರ ನೇರ ಮಳ್ಳಿ ಮದರಂಗಿ ಕೈತಾರ. ಸುತ್ತೂರ ಸೀಮೆಗೆಲ್ಲ ನೀನೆ ಸರದಾರ, ಮುತ್ತಂತ ಮಾತು ಮಂದಾರ, ಮತ್ತೇರುವಂತ ಮುತ್ತ ಕೊಟ್ಟೆ ಜೊತೆಗಾರ, ಚಿತ್ತ ಕಚ್ಚೆಲ್ಲೋ ನೀ ಚೋರ, ಹಾರೋದು ನೀನು ಬಾರ ಮಧುರ ಸಹು ನಾನು ಇರುವ ನೀ ಸವಿಜೇನು. ತರರರ ತಾರರ ತರರರ ತಾರ ತರರ ತಾರೂರು ತದ ತಾತ ತಾತು ತತ. ಹಾ, ಏನ್ ಕೊಡಂದ್ರಿ? ಹಾ ಏನೂ ಇಲ್ಲ ದ್ರಾಕ್ಷಾಯಣಿ, ಹಿಂದೂಸ್ತಾನಿ ಸಂಗೀತವನ್ನು ಅಭ್ಯಾಸ ಮಾಡ್ತಾ ಇದ್ದೀನಿ. ಹೆಂಗ್ರೆ ಗುರುಗಳ ಸದಾಶಿವನ ಎಲ್ಲಿ ಕಳಿಸಿರಿ ನೀವು? ಅವನ್ನ ವೀಣಾ ತರ್ಲಾಕ್ ಗಣಗಾಪುರಕ್ಕೆ ಕಳಿಸಿದ್ದೇನೆ. ಗುರುಗಳ, ನನಗೆ ಇವತ್ತು ಯಾವ ರಾಗ ಹೇಳ್ಕೊಡ್ತೀರಿ? ನಿನಗೆ ಇವತ್ತು ರಾಗ ಹೇಳಿಕೊಡಂಗಿಲ್ಲ, ತಂಬೂರಿ ತಂದ ಮೇಲೆ ನಿನಗೆ ರಾಗ ಹೇಳಿಕೊಡ್ತಾನ. ಇವತ್ತು ನಿನಗೆ ಹೇಳು ಪಾಠ ಏನಪ್ಪಾ ಅಂದ್ರ ಭರತನಾಟ್ಯ. ಅಯ್ಯಯ್ಯ, ಹಿಂಗ್ಯಾಕ ಬದ್ನಿ ಗಿಡದಾಗ ಬೆಚ್ಚ ನಿಂದ್ರಿಸ್ದಂಗ ನಿಂತ್ರಲ್ಲ? ಅಂದ್ರೆ ಇದು ಭರತನಾಟ್ಯ ಮಾಡುವ ಸ್ಟೈಲು. ಭರತನಾಟ್ಯ ಹೇಳ್ಕೊಡ್ತೀರಾ?